ಚರ್ಚೆ ಮಾಡೋಂಥ ವಿಷಯ, ಒಳಗೆ ಚರ್ಚೆ ಮಾಡೋಂಥ ವಿಷಯ. ಕಾರ್ಮಿಕರು ಬೀದಿ ನಿಂತ್ಕೊಂಡು ಗೇಟಿಗೆ ನಿಂತ್ಕೊಂಡು ಹೇಳ್ತಾ ಇದ್ದಾರೆ. ಡೈಲಿ ಬರ್ತಾರಲ್ರಿ ಅವ್ರು ಗೇಟಿಗೆ? ಹೇಳ್ರಿ, ಬರ್ತಾರಲ್ಲ ಹೇಳ್ರಿ. ಹೇಳ್ರಿ ಶ್ರೀನಿವಾಸ, ಡೈಲಿ ಕಂಪ್ನಿಗೆ ಬರ್ತಾ ಇದಾರಲ್ರಿ? ನಾವು ನೋಡಿ ಬರ್ತಾ ಇರೋದಲ್ರಿ? ಸ್ಟಾಪ್ ಮಾಡಿದಿಲ್ಲ ಅಲ್ಲಿ ಬರ್ತಾ ಇರೋದಲ್ರಿ? ನೋಡ್ರಪ್ಪ, ಅವರೇ ಹೇಳಿದ್ರು ಬರ್ತಾ ಇರಲ್ಲ. ನೋಡ್ರಿ ಪೇ ಅಂತ ಏನು ಕೊಟ್ರಿ ಸರ್ ನೀವು? ನೋಡ್ರಿ, ನಾವು ಆಯ್ತಲ್ಲ, ಈ ಗೇಟಿಗೆ ಬರ್ತಾರಲ್ರಿ ಅವ್ರು? ನಾವು ಒಂದೇ ಹೇಳ್ತಾ ಇದ್ದೀವಿ, ಕೆಲಸಕ್ಕೆ ಬರ್ದಿರೋ ಸ್ಟಾಪ್ ಅಂತ ಮಾಡಿಲ್ಲ. ಒಳಗಡೆ ಬರ್ಬೋದು, ಅದರಲ್ಲಿ ಭರವಸೆ ಪತ್ರ ಏನಿದೆ ಭರವಸೆ ಪತ್ರ ಸಹಿ ಮಾಡಿ ಒಳಗಡೆ ಬರ್ಬೋದು. ಯಾಕೆ ಕೊಡೋದು ಸರ್ ಭರವಸೆ ಪತ್ರ? ಯಾಕೆ ಕೊಡೋದು? ಅದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ವಿ, ಪತ್ರದ ಮುಖೇನ ಉತ್ತರ ಯಾಕೆ ಕೊಡೋದು ಸರ್? ಯಾಕೆ ಕೊಡೋದು? ಭರವಸೆ ಪತ್ರ ಯಾಕೆ ಕೊಡಬೇಕು ಅನ್ನೋದನ್ನ ನಾವು ಆಲ್ರೆಡಿ ನಿಮಗೂ ಪತ್ರ ಬರ್ತೀವಿ, ಸರ್ಕಾರಕ್ಕೂ ಪತ್ರ ಬರ್ತೀವಿ. ಸರ್ಕಾರದವ್ರು ಇದನ್ನ ಹಿಂಗ ಮಾಡೋ ಅಂತ ಹೇಳಿದಾರ? ಸರ್ಕಾರದ ಹೇಳಿದಾರ ನೋಡಿ, ಹಿಂಗ ಸರ್ಕಾರದವರು ಈ ಒಪ್ಪಂದ ಪತ್ರವನ್ನು ಬರ್ಸ್ಕೊಂಡು ಬಿಡ್ರಿ ಅಂತ ಹೇಳಿದಾರಲ್ರಿ? ಹೇಳಿ ನೋಡೋಣ, ಆ ಥರ ರೂಲ್ ಇದೆಯಾ? ನೀವು ಸ್ಟ್ಯಾಂಡಿಂಗ್ ಆರ್ಡರ್ ಪ್ರಕಾರ ರೂಲ್ ಇದೆಯಾ? ಅದು ಹೊರಗೆ ಕೊಟ್ಟು ಒಳಗೆ ರೂಲ್ ಐತಾ? ಹೇಳ್ರಿ, ಅದನ್ನ ಹೇಳ್ರಿ. ಪ್ರತಿದಿನ ಕಾರ್ಮಿಕರು ಬರ್ತಾರ, ಪ್ರತಿದಿನ ಕರ್ಕೊಂಡ್ಬರ್ತಾ ಇದ್ದಾರ, ಒಳಗೂ ಬಿಡ್ತಾ ಇಲ್ಲ. ಆಮ್ಯಾಕ ಕಾರ್ಮಿಕರನ್ನ ರಿಟರ್ನ್ ಬಸ್ಗೆ ಬಿಡ್ತಾ ಇಲ್ಲ. ಮೊನ್ನೆ ತಾನೇ ಹುಲಿಘಟ್ಟದಲ್ಲಿ ದೊಡ್ಡ ಆಕ್ಸಿಡೆಂಟ್ ಆಗಿದೆ, ಆಟೋಡ್ ಸತ್ತು ಹೋಗಿದ್ದಾನೆ. ಈ ಕಾರ್ಮಿಕರು ಏನಾದ್ರು ನೀವು ಕರ್ಕೊಂಡ್ಬರ್ತೀರ, ರಿಟರ್ನ್ ಬಿಡ್ತಾ ಇಲ್ಲ, ರೋಡ್ ಮುಖಾಂತರ ಹೋಗ್ತಾರೆ. ಏನಾದರೂ ಆಕ್ಸಿಡೆಂಟ್ ಆದ್ರೆ ನೇರ ಹೊಣೆಗಾರ ನೀವೇ, ನೇರ ಹೊಣೆಗಾರ ನೀವೇ. ಕರ್ಕೊಂಡ್ಬರ್ತೀರ, ರಿಟರ್ನ್ ಗೇಟ್ ಒಳಗೆ ಬಿಡ್ತಾ ಇಲ್ಲ, ರಿಟರ್ನ್ ಹೋಗ್ಬೇಕಾದ್ರೆ ಬಸ್ಸು ಬಿಡ್ತಾ ಇಲ್ಲ, ಫೆಸಿಲಿಟಿ ಕೊಡ್ತಾ ಇಲ್ಲ. ಮತ್ತು ಬಸ್ ಬೇಕು ಮಂತಿನ ಪೂರ ಕಟ್ ಮಾಡ್ಕೊಂಡಿರ, ಪೂರ ಕಟ್ ಮಾಡ್ಕೊಂಡಿದಾರ. ಅಷ್ಟೆಲ್ಲ ಪೂರ ಟ್ರಾನ್ಸ್ಪೋರ್ಟಿಂದ ಪೂರ ಅಮೌಂಟ್ ಕಟ್ ಮಾಡ್ಕೊಂಡ್ರೆ ರಿಟರ್ನ್ ಬಿಡ್ಬೇಕಲ್ಲ ಸರ್ ಅವ್ರಿಗೆ? ನೀವು ಗೇಟ್ ಒಳಗೂ ಬಿಡ್ತಾ ಇಲ್ಲ, ರಿಟರ್ನ್ ಕರ್ಕೊಂಬರ್ತೀರಾ, ರಿಟರ್ನ್ ಬಸ್ಸೂ ಬಿಡ್ತಾ ಇಲ್ಲ ನೀವು. ಯಾವ ನ್ಯಾಯ? ಪ್ರತಿದಿನನೂ ಬರ್ತಾರೆ. ನೀವು ಹೊತ್ಕೊಂಡ್ರೆ ಅವ್ರು ಕಂಟಿನ್ಯೂ ಪ್ರತಿದಿನ ಗೇಟ್ ವರ್ಕ್ ಬರ್ತಾರೆ ಅಂತ ಹೇಳ್ತಾರೆ. ನೋ ವರ್ಕ್ ನೋ ಪೇ ಅಂತ ಹೆಂಗೆ ಕೊಟ್ಟಿರಿ ಸರ್ ನೀವು ನೋಟಿಸ್? ಇವಾಗ ಕ್ಯಾಮ್ರಾ ಅದಾವಲ್ಲ ಸರ್, ಇಲ್ಲಿ ಕ್ಯಾಮ್ರಾ ಇದೆ, ವಿಡಿಯೋ ಮಾಡ್ತಾರೆ, ಸೆಕ್ಯೂರಿಟಿ ವಿಡಿಯೋ ಮಾಡ್ತಾರೆ, ನಮ್ಮವರು ವಿಡಿಯೋ ಮಾಡ್ತಾರೆ, ಅವರು ವಿಡಿಯೋ ಮಾಡ್ತಾರೆ. ನೋ ವರ್ಕ್ ನೋ ಪೇ ಅಂತ ಹೆಂಗೆ ಹೇಳ್ತೀರಿ ಸರ್ ನೀವು? ಕಾರಣಾಂತರ ಗೈರು ಹಾಜರಾಗಿರ ಅಂತ ಹೇಳ್ತೀರಲ್ಲ, ಎಲ್ಲಿದೆ ಕಾರಣಾಂತರ? ಡೈಲಿ ಬರ್ತಾ ಇದ್ದಾರೆ ಗೇಟ್ಗೆ, ಡೈಲಿ ಬರ್ತಾರೆ, ಡೈಲಿ ಒಳಗೆ ಬಿಡ್ತಾ ಇಲ್ಲ ನೀವು. ಆಲ್ರೆಡಿ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಎಕ್ಸ್ಪ್ಲೈನ್ ಮಾಡಿದ್ರೆ ಆಯ್ತು ಸರ್, ಅದರಲ್ಲಿ ಭರವಸೆ ಪತ್ರ ಮಾಡ್ರಿ. ಎಕ್ಸ್ಪ್ಲೈನ್ ಏನು ಮಾಡಿರ ಸರ್ ನೀವು? ಎಕ್ಸ್ಪ್ಲೈನ್ ಏನು ಮಾಡಿರಿ? ಏನು ಮಾಡಿರಿ? ಪತ್ರದಲ್ಲಿ ಹೇಳಿದ್ವಿ, ಭರವಸೆ ಪತ್ರದ ಏನು ಪತ್ರದಲ್ಲಿ ಏನು ಹೇಳಿರಿ? ನನಗೆ ಬರ್ತೀನಿ, ಏನು ನನಗೆ ಬರುತ್ತೆ ಹೇಳ್ರಿ. ಏನು ಪತ್ರ? ಭರವಸೆ ಪತ್ರ ಸಹಿ ಮಾಡ್ರಿ ಬರ್ರಿ. ಯಾಕೆ ಸರ್ ನಿಮ್ದು ಇದನ್ನು ಭರವಸೆ ಪತ್ರ ಸಹಿ ಮಾಡ್ಬೇಕಂದ್ರೆ ರೂಲ್ ಐತಾ ನಿಮ್ಗೆ? ಎಲ್ಲೈತೆ ರೂಲ್ ಐತಾ? ಸ್ಟ್ಯಾಂಡಿಂಗ್ ಆರ್ಡರ್ ರೂಲ್ ಐತೆ ಎಲ್ಲ ನೋಡಿ. ಅಷ್ಟು ಕಾಜಿ ಇದ್ರೆ ಒಳಗೆ ಬಿಡ್ರಿ, ಕೆಲಸಕ್ಕೆ ಬಿಡ, ಆಮೇಲೆ ಕುತ್ಕೊಂಡು ಮಾತಾಡೋಣ ಅಂತ ಮಾಡ್ತೀವಿ. ಸಂಡೇ ಬರೋ ಡ್ಯೂಟಿ ಕಳಿಸ್ತೀರಾ, ಸಂಡೇ ಒಳಗೆ ಬಿಡ್ತಾ ಇಲ್ಲ. ಅರ್ಜೆನ್ಸಿ ತಿಂಗಳಿಗೆ ಅರ್ಜೆನ್ಸಿ ಐತಿ, ಫುಲ್ಫಿಲ್ ಮಾಡ್ಬೇಕಂತ ಕರಿತೀರ, ಒಳಗೆ ಬಿಡ್ತಾ ಇಲ್ಲ. ನೋಟಿಸ್ ಮಾಡೋದು ಬಿಡಂಗಿಲ್ಲ, ಒಳಗೂ ಬಿಡ್ತಾ ಇಲ್ಲ ನೀವು. ನಿಮ್ದು ಇಂಟೆನ್ಷನ್ ಏನಿದೆ? ಬರೀ ಭರವಸೆ ಪತ್ರ ಪ್ರೊಡಕ್ಷನ್ ಮಾಡೋ ಇಂಟೆನ್ಷನ್ ಇಲ್ಲ ನಿಮ್ಗೆ. ಕಂಪ್ನಿ ಬೆಳೆಸ್ಬೇಕಂತ ಇಂಟೆನ್ಷನ್ ಇಲ್ಲ ನಿಮ್ಗೆ. ಒಂದು ಕಂಪ್ನಿ ಇರ್ಬೇಕಾದ್ರೆ ಎದಕ್ಕಂದ್ರೆ ಪ್ರೊಡಕ್ಷನ್ ಮಾಡೋಕ್ಕೋಸ್ಕರ ಇರ್ತೈತಿ. 26 ದಿವಸ ಅಥವಾ ನೀವು ಒಳಗಡೆ ಬಿಡ್ತಲ್ಲ, ಪ್ರೊಡಕ್ಷನ್ ಮಾಡೋಕ್ಕೂ ಬಿಡ್ತಲ್ಲ ಕಾರ್ಮಿಕರನ್ನ ಒಳಗೆ. ಈ ಮಂತ್ ಪ್ರೊಡಕ್ಷನ್ ಎಷ್ಟಿದೆ ಸರ್? ನಮ್ಮನ್ನಂತ ಗೇಟ್ ಹೊರಗೆ ಇಟ್ಟಿದ್ದೀರಾ, ಒಳಗೆ ಬಿಡ್ತಾ ಇಲ್ಲ. ಈ ಮಂತ್ ಪ್ರೊಡಕ್ಷನ್ ಎಷ್ಟಿದೆ ಸರ್? ಎಷ್ಟಿದೆ ಸರ್ ಪ್ರೊಡಕ್ಷನ್? ಎಷ್ಟಿದೆ ಸರ್ ಈ ಮಂತ್ ಪ್ರೊಡಕ್ಷನ್? ಹೇಳಿ ಸರ್. ನಾವು ನೋಟಿಸ್ ಹಾಕಿದ್ದೀವಿ, ನೋಟಿಸ್ ಬಂದಿಲ್ಲ ನಮಗೆ. ನೀವು ಹೇಳ್ತಾರೆಲ್ಲ ಕಳಿಸ್ತೀವಿ, ನೋಟಿಸ್ ಬಂದಿಲ್ಲ ಎಷ್ಟು ಪ್ರೊಡಕ್ಷನ್ ಅಂತ. ಎಷ್ಟು ಈ ತಿಂಗಳು ಪ್ರೊಡಕ್ಷನ್ ಎಷ್ಟೈತೆ ಅಂದ್ರೆ ಹೇಳ್ತಾ ಇಲ್ಲ ನೀವು. ಗೇಟ್ ಒಳಗೂ ಬಿಡ್ತಾ ಇಲ್ಲ ನೀವು. ಸಹಿ ಮಾಡುವಾಗ ಎಲ್ಲಿದೆ ಹೇಳಿ? ಯಾವ ಕಾನೂನಲ್ಲಿದೆ, ಏನಿದೆ? ನಿಮ್ಮ ಕಂಪ್ನಿ ರೂಲಲ್ಲ, ಸ್ಟ್ಯಾಂಡಿಂಗ್ ಆರ್ಡ್ರಲ್ಲಿ ಎಲ್ಲಿದೆ ಅದನ್ನ ತೋರಿಸ್ತಾರೆ. ಊಟ ಮಾಡ್ತಾ ಯಾವ್ದು ಇದನ್ನ ತಿಂಡಿ ತಿಂತಲ್ಲ ಅಂದರೆ ಬೆಳಗ್ಗೆ ತಿಂಡಿ ತಿಂತಾ ಇದ್ದೇವೆ, ಟೀ ಕುಡಿತಾ ಇದ್ದೇವೆ, ಕುಡಿತಾ ಇದ್ದೇವೆ ಸರ್, ಟೀ ಕುಡಿತಾ ಇದ್ದೇವೆ, ತಿಂಡಿನೂ ತಿಂತಾ ಇದ್ದೇವೆ. ನಿಮ್ಮ ಇಂಟೆನ್ಷನ್ ಒಂದೇ, ಇನ್ಲೀಗಲಿ ಲಾಕ್ಔಟ್ ಮಾಡಿದಾರ, ಇನ್ಲೀಗಲ್ಲೇ ಲಾಕ್ಔಟ್ ಇದು.
ಹೇಳ್ರಿ ಈ ತಿಂಗಳು ಪ್ರೊಡಕ್ಷನ್ ಎಷ್ಟಿದೆ ಸರ್? 1171 ಜನ ಕಾರ್ಮಿಕರನ್ನು ಹೊರಗಿಟ್ಟಿರಿ ಇಲ್ಲಿ. ಈ ತಿಂಗಳು ಪ್ರೊಡಕ್ಷನ್ ಎಷ್ಟೈತೆ ಅಂದ್ರೆ ಹೇಳ್ತಾ ಇಲ್ಲ. ಇವರು ಭರವಸೆ ಪತ್ರ ಬಟ್ ಹೊರಗೆ ಬರ್ರಿ ಅಂತ ಹೇಳ್ತಾರೆ. ಈ ತಿಂಗಳು ಪ್ರೊಡಕ್ಷನ್ ಎಷ್ಟೈತೆ ಅಂದ್ರೆ ಹೇಳ್ತಾ ಇಲ್ಲ. ಕಾರ್ಮಿಕರನ್ನ ಕರ್ಕೊಂಬರ್ತಾರೆ, ಗೇಟ್ ಒಳಗೂ ಬಿಡ್ತಾ ಇಲ್ಲ. ರಿಟರ್ನ್ ಅವ್ರನ್ನ ಬಸ್ಸು ಕೂಡ ಬಿಡ್ತಾ ಇಲ್ಲ. ಬಸ್ ಫೇರ್ 100% ಕಟ್ ಮಾಡಿದ್ದಾರೆ ಒಂದು ಮಂತಿಂದ. ಕಾರ್ಮಿಕರು ಏನಾದರೂ ಇಲ್ಲಿ ದಾರಿಯಲ್ಲಿ ಹೋಗ್ತಾ ಏನಾದ್ರು ಆಕ್ಸಿಡೆಂಟ್ ಆದ್ರೆ ನೇರ ಹೊಣೆಗಾರ ಇರೋ ಟಾಟಾ ಕಂಪ್ನಿ ಅವರೇ. ಬೆಳಗಿನ ಕೂಡ ಹೇಳಿದ್ದೇನೆ, ಈಗ ಹೇಳ್ತಾ ಇದ್ದೇನೆ, ಮುಮ್ಮಿಗಟ್ಟಿ ತಾನೆ ಬೈಕ್ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಔಟ್ ಸತ್ತು ಹೋಗಿದ್ದಾರೆ. ನಮ್ಮ ಕಾರ್ಮಿಕರನ್ನ ಕರ್ಕೊಂಬರ್ತಾರೆ, ಗೇಟ್ ಒಳಗೂ ಬಿಡ್ತಾ ಇಲ್ಲ, ರಿಟರ್ನ್ ಒಳಗೂ ಬಿಡ್ತಾ ಇಲ್ಲ. ರಿಟರ್ನ್ ಬಸ್ ಬಿಡು ಅಂದರೆ ಬಸ್ಸು ಬಿಡ್ತಾ ಇಲ್ಲ. ನಮ್ಮ ಕಾರ್ಮಿಕರು ಇದೇ ರೋಡಲ್ಲಿ ನಡ್ಕೊಂತ ಹೋಗ್ತಾರೆ. ಸಿಂಗಲ್ ರೋಡ್ ಇದೆ ಅಲ್ಲಿ. ಮತ್ತೆ ನೀವು ಇದನ್ನ ಶಿಫ್ಟ್ ಹಾಕ್ತೀರಾ, ವಾಟ್ಸಪ್ಪಲ್ಲಿ ಹಾಕ್ತೀರಾ, ಅದ್ರ ತಕ್ಕ ನಡ್ಕೋಬೇಕಲ್ಲ ಸರ್. ವಾಟ್ಸಪ್ಪಲ್ಲಿ ಹಾಕ್ತಾ ಇದ್ರಲ್ಲ ಸರ್, ಶಿಫ್ಟ್ ಆಗ್ತದ್ರಲ್ರಿ ಶ್ರೀನಿವಾಸ್ ಸರ್. ಫುಲ್ಫಿಲ್ ಮಾಡಬೇಕು ಅಂತೀರಾ, ಒಳಗೆ ಬಿಡ್ತಾ ಇಲ್ಲ. ಪ್ರೊಡಕ್ಷನ್ ಈಗ ಹೋದ ತಿಂಗಳು ಇಷ್ಟ ಐತೆ ಅಂತ ಹೇಳ್ತಾರೆ, ಈ ತಿಂಗಳು ಪ್ರೊಡಕ್ಷನ್ ಎಷ್ಟೈತೆ ಅಂದ್ರೆ ಹೇಳೋದಿಲ್ಲ. ನಿಮಗೆ ಮುಖ್ಯ ಬರೀ ಭರವಸೆ ಪತ್ರ ಆಗೈತಿ. ಪ್ರೊಡಕ್ಷನ್ ಮಾಡೋ ಇಂಟೆನ್ಷನ್ ಇಲ್ಲ ನಿಮಗೆ. ಕಂಪ್ನಿ ಬೆಳೆಸ್ಬೇಕನ್ನೋ ಇಂಟೆನ್ಷನ್ ಇಲ್ಲ ನಿಮಗೆ. ಕಂಪ್ನಿ ಇರೋದು ಪ್ರೊಡಕ್ಷನ್ ಮಾಡಿ ಬೆಳಿಬೇಕನ್ನೋದು ಇದಿರುತ್ತೆ. ಆದ್ರೆ ನಿಮ್ದು ಪ್ರೊಡಕ್ಷನ್ ಮಾಡೋ ಇಂಟೆನ್ಷನ್ ಇಲ್ಲ ನಿಮಗೆ. ಬರೇ ಭರವಸೆ ಪತ್ರ. ಆಯ್ತು, ಭರವಸೆ ಪತ್ರ ನಿಮ್ಮೆಲ್ಲರೂ ನಿಮ್ಮ ಸ್ಟ್ಯಾಂಡಿಂಗ್ ಆರ್ಡರ್ ಇದೆಯಾ? ಈಗ ಒಪ್ಪಂದ ಪತ್ರ ಬರ್ಸ್ಕೋಬೇಕನ್ನೋದು ಎಲ್ಲರೂ ಇದೆಯಾ? ತೋರಿಸಿ. ನಮ್ಮ ಹಕ್ಕ್ರಿ ಅದು. ನಾವು ಊಟ ಮಾಡಿಬಿಡೋದು ನಮ್ಮ ಹಕ್ಕದು. ಎಲ್ಲರೂ ಲಾಲಲ್ಲಿ ಇದೆಯಾ? ತೋರಿಸ್ತೀರಾ? ಮೊನ್ನೆ ಯಾರೋ ಬ್ರದರ್ ಅಂತ ಏನು ಉತ್ತರ ಕೊಟ್ಟವೆ ಅಂತ ಹೇಳಿ ಎಲ್ಲರೂ ಕರ್ಕೊಂಬಂದು ತೋರಿಸಿ. ಶಿಫ್ಟ್ ಶೆಡ್ಯೂಲ್ ಹಾಕ್ತಾರೆ, ಕಂಪ್ನಿಗೆ ಬಂದು ಶಿಫ್ಟ್ ಶೆಡ್ಯೂಲ್ ಹಾಕ್ತಾರೆ. ಶಿಫ್ಟ್ ಚೇಂಜ್ ಮಾಡಿದ್ದೀರಾ? ಯಾರನ್ನು ಕೇಳಿ ಶಿಫ್ಟ್ ಚೇಂಜ್ ಮಾಡಿದ್ದೀರಾ ನೀವು? 1171 ಜನ ಕಾರ್ಮಿಕರು ಇಲ್ಲಿರುವಾಗೆ ನಿಮ್ಮದೇ ಸರ್ಕಾರ ಶಿಫ್ಟ್ ಚೇಂಜ್ ನೀವೇ ಚೇಂಜ್ ಮಾಡ್ತಾ ಇದ್ದೀರಾ. ಮತ್ತು ಶಿಫ್ಟ್ ಚೇಂಜ್ ಮಾಡಿಲ್ಲ ಅಂದ್ರೆ ಕೆಳಗಡೆ ನೋಟಿಸ್ ಹಾಕ್ತೀರಾ. ನೋಟಿಸ್ ಕೆಳಗಡೆ TMKK ಅಂತ ಒಂದು CC ಹಾಕ್ತೀರಾ. ಏನು ಚರ್ಚೆ ಮಾಡಿರಾ? ಚರ್ಚೆ ಮಾಡಿರೇನ್ರಿ ಶಿಫ್ಟ್ ಚೇಂಜ್? ನಿಮ್ದು ಇಂಟೆನ್ಷನ್ ಪ್ರೊಡಕ್ಷನ್ ಮಾಡೋ ಇಂಟೆನ್ಷನ್ ಇಲ್ಲ. ಇವರು ಬರೇ ಇವ್ರು ಇನ್ಲೀಗಲ್ ಲಾಕೌಟ್ ಮಾಡಿಬಿಟ್ಟು ಒಪ್ಪಂದ ಪತ್ರ ಸಹಿ ಮಾಡ್ಸೋಣ ಬಿಟ್ಟರೆ ಬೇರೆ ಏನಿಲ್ಲ. ಹೆಸರುವಾಸ ಒಂದು ಕಂಪ್ನಿ ರೀ ಇದು. ಟಾಟಾ ಮೋಟರ್ಸು ಹೆಸರುವಾಸ ಒಂದು ಕಂಪ್ನಿ. ನೀವು ದೇವ್ರಂಥ ಮನುಷ್ಯ ರತನ್ ಟಾಟಾ ಅವರು, ಅವ್ರಿಗೆ ದ್ರೋಹ ಬಗೀತಾ ಇದ್ದೀರ ನೀವು ಇಷ್ಟೆಲ್ಲ ಕಾರ್ಮಿಕರನ್ನು ಹೊರಗಿಟ್ಟು. ರತನ್ ಟಾಟಾ ಅವರು ಫಸ್ಟ್ ಪ್ರಿಪರೇಷನ್ ಕೊಡೋದು ಕಾರ್ಮಿಕರು ಪ್ರಿಪರೇಷನ್ ಕೊಡ್ತಾರೆ. ಅಂಥದ್ದು ನೀವು ಕಾರ್ಮಿಕರನ್ನು ಹೊರಗಿಟ್ಟು ಕೆಲಸಕ್ಕೂ ಕೊಡ್ತಾ ಇಲ್ಲ ನೀವು ಅವ್ರಿಗೆ. ಶಿಫ್ಟ್ ಶೆಡ್ಯೂಲ್ ಹಾಕ್ತೀರಾ, ಶಿಫ್ಟ್ ಬರ್ರಿ ಅಂತ ಹೇಳ್ತೀರಾ. ನೋಟಿಸ್ ಹಾಕ್ತೀರಾ, ನೋಟಿಸ್ ಬರ್ರಿ ಅಂತ ಹೇಳ್ತೀರಾ. ನೋಟಿಸ್ ಪ್ರಕಾರವೂ ನಡ್ಕೊಂತ ಇಲ್ಲ, ಶಿಫ್ಟ್ ಶೆಡ್ಯೂಲ್ ಪ್ರಕಾರವೂ ನಡ್ಕೊಂತ ಇಲ್ಲ. ನೀವು ಇಲ್ಲಿ ಒಳಗೂ ಬಿಡ್ತಾ ಇಲ್ಲ. ಇಷ್ಟೆಲ್ಲ ಕಾರ್ಮಿಕರು ಪ್ರತಿದಿನ ನಿತ್ಯ ಬಂದು ಎಲ್ಲರೂ ಗೇಟಲ್ಲಿ ನಿಂತ್ಕೊಂಡು ಹೋಗ್ತಾಯಿದ್ರೆ ನೋ ವರ್ಕ್ ನೋ ಪೇ ಅಂತಂದು ನೋಟಿಸ್ ಬೇರೆ ಹಾಕ್ತೀರಾ. ಎಲ್ಲಿ ನೋ ವರ್ಕ್ ನೋ ಪೇ ಸರ್? ಬಂದಿಲ್ಲ ಸರ್ ಗೇಟ್ವ್ರಿಗೆ. ಇವರೇ ಹೇಳಿದ್ದಾರೆ ಬಂದಿದ್ದೀರಾ ಅಂತ ಹೇಳಿದ್ರೆ ತಾನೆ, ಬಂದಾರ ಅಂತ ಹೇಳಿರಲ್ಪ. ಡೈಲಿ ನೀವು ಕಂಪ್ನಿಗೆ ಬರ್ತಾ ಇದ್ದೀರಲ್ಲಪ್ಪ. ಒಂದು ಪತ್ರಕ್ಕೆ ಮಾನ್ಯತೆ ಕೊಡಬೇಕು. ಒಂದು ಪತ್ರಕ್ಕೆ ನೀವು ಬರೆದಂಥ ಪತ್ರಕ್ಕೂ ನೀವು ಮಾನ್ಯತೆ ಕೊಡ್ತಾ ಇಲ್ಲ. ನೀವು ನಾವು ಕಂಪ್ನಿ ಫುಲ್ಫಿಲ್ ಮಾಡಬೇಕು ಅಂತಂತ ನೀವು ನೋಟಿಸ್ ಹಾಕಿದ್ಕೊಡ್ಕೊಂಡು ನಮ್ಮ ಕಾರ್ಮಿಕರು ಸಂಡೇ ಕೂಡ ಬಂದ್ರು. ಅವತ್ತು ಒಳಗೆ ಬಿಡ್ತಾ ಇಲ್ಲ ಇವರು. ಕರೆಕ್ಟ್ ಹೌದಲ್ರಿ? ಪ್ರೊಡಕ್ಷನ್ ಮಾಡೋದು ನೀವು ಹೇಳಿದ್ರಿ, ಈ ಮಂತಿನ ಫುಲ್ಫಿಲ್ ಮಾಡ್ಬೇಕಂತ ಹೇಳಿದ್ರಿ. ಅದ್ರ ಪ್ರಕಾರ ಸಂಡೇ ಡ್ಯೂಟಿ ಹಾಕಿದ್ರಿ. ಸಂಡೇ ಡ್ಯೂಟಿಗೆ ಬಂದರು, ಒಳಗೆ ಬಿಟ್ರೆ ನೀವು ಮುಂದೆ ಹೇಳೋದು ಭರವಸೆ ಪತ್ರ ಸೈನ್ ಮಾಡಿರಿ ಒಳಗಡೆ ಅಂದರೆ ಪ್ರೊಡಕ್ಷನ್ ಮಾಡೋ ಇಂಟೆನ್ಷನ್ ಇಲ್ಲ ನಿಮಗೆ. ಪ್ರೊಡಕ್ಷನ್ ಮಾಡಬೇಕು ಇದು ಮಾಡ್ಬೇಕು ಇಂಟೆನ್ಷನ್ ಇಲ್ಲ. ಇದೇ ಕಂಪ್ನಿ ಇರೋದು ಪ್ರೊಡಕ್ಷನ್ಗೋಸ್ಕರ. ಇದು ಭರವಸೆ ಪತ್ರಕ್ಕೆ ಅಲ್ರಿ ಇರೋದು ಕಂಪ್ನಿ. ಐತೇನ್ರಿ ಭರವಸೆ ಪತ್ರ ಐತಾ? ಸಾವಿರಾರು ಕಾರ್ಮಿಕರನ್ನ ಹೊರಗಿಟ್ಟಿರಲ್ರಿ ಇಲ್ಲಿ. ಸಾವಿರಾರು ಕಾರ್ಮಿಕರನ್ನ ಹೊರಗಿಟ್ಟು ಭರವಸೆ ಪತ್ರ ಒಂದೇ ಇರಲಿಲ್ಲ.
ನೋಟಿಸ್ ಪ್ರಕಾರ ನಡ್ಕೊಳಲ್ಲ ನೀವು, 6 ಶೆಡ್ಯೂಲ್ ಪ್ರಕಾರ ನಡ್ಕೊಳಲ್ಲ ನೀವು. ಗೌರ್ಮೆಂಟ್ ಒಂದು ಆದೇಶ ಮಾಡಿದ್ರೆ ಅದ್ರ ಪ್ರಕಾರ ನಡ್ಕೊಳಲ್ಲ, ಗೌರ್ಮೆಂಟ್ ರೂಲ್ಸ್ಗೆ ನಡ್ಕೊಳಲ್ಲ. ಗೌರ್ಮೆಂಟ್ನವ್ರು ಮೀಟಿಂಗ್ ಕರೆದ್ರೆ ಮೀಟಿಂಗಿಗೆ ಬರ್ತಾ ಇಲ್ಲ ನೀವು, DLC ಕರೆದ್ರೆ ಮೀಟಿಂಗಿಗೆ ಬರ್ತಾ ಇಲ್ಲ, ADLC ಕರೆದ್ರೆ ಮೀಟಿಂಗಿಗೆ ಬರ್ತಾ ಇಲ್ಲ. ಸರ್ಕಾರಕ್ಕೂ ಒಂದು ಇದು ಕೊಡ್ತಾ ಇಲ್ಲ ನೀವು. ಯಾರಿಗೆ ಕೊಡ್ತೀರಿ ಹೇಳ್ರಿ ನೀವು? ಯಾರಿಗೆ ಕೊಡ್ತೀರಿ ಹೇಳ್ರಿ ನೀವು? ಗೌರ್ಮೆಂಟಿಗೆ ಒಂದು ಇದು ಬೆಲೆ ಕೊಡ್ತಾ ಇಲ್ಲ ನೀವು. ಅಂದರೆ ನಿಮ್ಮದೇ ಸರ್ಕಾರ, ನಿಮ್ಮದೇ ಸಂವಿಧಾನ, ನಿಮ್ಮದೇ ಎಲ್ಲ. ತಿಂಡಿ ತಿಂತಾ ಇಲ್ಲ ಸರ್ ನಾವು? ತಿಂದ ಸರ್ ಹೇಳಿ, ತಿಂಡಿ ತಿಂತದವಲ್ಲ, ಟೀ ಕುಡಿತಾ ಇದಾವಲ್ಲ, ಕೆಲಸ ಎಲ್ಲ ಸ್ಟಾಪ್ ಮಾಡಿದ್ದೇವೆ ನಾವು. ಸಡನ್ಲಿ 6ನೇ ತಾರೀಕಿಗೆ ಇಲ್ಲಿ ಬಿಟ್ಟು ಅಂಡರ್ಟೇಕಿಂಗ್ ಎಲ್ಲ ಕಾರ್ಮಿಕರನ್ನ ಹೊರಗಿಟ್ರೆ ಇಲ್ಲಿಗಲ್ ಲಾಕೌಟ್ ಮಾಡಿಬಿಟ್ಟು ನೀವು. ಕಾರ್ಮಿಕರು ಮತ್ತೆ ಬಂದು ಹೇಳ್ತಾರೆ, ಕಾರ್ಮಿಕರು ಬಂದವ್ರನ್ನ ಒಳಗೆ ಬಿಡ್ತಾ ಇಲ್ಲ ನೀವು. ಈ ಮಂತಿನ ಪ್ರೊಡಕ್ಷನ್ ಎಷ್ಟೈತೆ ಅಂದ್ರೆ ಹೇಳ್ತಾನೆ ಇಲ್ಲ ನೀವು. ಲಾಸ್ಟ್ ಮಂತ್ ಆಗ್ತಾರೆ ಫಿಲ್ ಮಾಡ್ಬೇಕಂತ ಅವಾಗ ಹೇಳ್ತಾರೆ, ಈ ಕಡೆ ಈ ತಿಂಗಳು ಎಷ್ಟು ಪ್ರೊಡಕ್ಷನ್ ಐತೆ ಅಂತ ಕೇಳಿದ್ರೆ ಪ್ರೊಡಕ್ಷನ್ ಅಂತ ಹೇಳ್ತಾ ಇಲ್ಲ ನೀವು. ಕಂಪ್ನಿ ಇರೋದು ಭರವಸೆ ಪತ್ರಕ್ಕೆ ಒಂದೇ ಅಲ್ರಿ, ಪ್ರೊಡಕ್ಷನ್ ಮಾಡೋಕ್ಕಿರೋದು ಕಂಪ್ನಿ ಇರೋದು. ನಿಮ್ದು ಇಂಟೆನ್ಷನ್ ಬರೀ ಭರವಸೆ ಪತ್ರ ಭರವಸೆ ಪತ್ರ. ಮೊನ್ನೆ ಮುಮ್ಮಿಗಿಟ್ಟಿತ್ತಲ್ಲ ಒಂದು ಆಕ್ಸಿಡೆಂಟ್ ಅದು ಗೊತ್ತೇನು ಸರ್? ಕಾರ್ಮಿಕರನ್ನ ಕರ್ಕೊಂಬರ್ತೀರಿ, ಒಳಗೆ ಬಿಡಲಿಲ್ಲ ಅಂದರೆ ಇವಾಗ ಬಸ್ಸು ರಿಟರ್ನ್ ಬಿಡ್ಬೇಕು ನೀವು ಧಾರವಾಡಕ್ಕೆ. ನಮ್ಮ ಕಾರ್ಮಿಕರೆಲ್ಲ ನಡ್ಕೊತ ಹೋಗ್ತಾರೆ, ಅವ್ರದ್ದು ಫ್ಯಾಮ್ಲಿ ಇದೆ, ತಂದೆ ತಾಯಿ ಮಕ್ಕಳು ಎಲ್ಲರೂ ಇದ್ದಾರೆ. ಕರ್ಕೊಂಬರ್ತೀರ, ಅರ್ಧದಾರಿ ಕೈ ಬಿಟ್ಬಿಡ್ತೀರಾ. ಇಷ್ಟು ದಿವಸ ಆಯ್ತು ಹೊರಗಡೆ ನಿಲ್ತೀರಾ ನೀವು. ಅವ್ರ ಕುಟುಂಬಕ್ಕೆ ಏನಾದ್ರು ಹೊಣೆಗಾರ ಆದ್ರೆ ನೇರ ಹೊಣೆಗಾರ ನೀವೇ. ಸೇಫ್ಟಿ ಅಂತ ಹೇಳ್ತೀರ, ಸೇಫ್ಟಿ ತರ ನಡ್ಕೊಂತ ಇಲ್ಲ ನೀವು. ಎಲ್ಲಿ ಸೇಫ್ಟಿ ಕೊಟ್ಟಿರ ಕಾರ್ಮಿಕರಿಗೆ ಹೇಳ್ರಿ? ಎಲ್ಲಿ ಸೇಫ್ಟಿ ಕೊಟ್ಟಿರ? ಎಲ್ಲ ಕಾರ್ಮಿಕರು, ಪಸಿಫಿಕ್ ಕಾರ್ಮಿಕರು ಎಲ್ಲ ಗರಗ ಮಟ್ಟ ನಡ್ಕೊಂತ ಹೋಗ್ತಾರೆ. ಸಿಂಗಲ್ ರೋಡು, ಡಬಲ್ ರೋಡಲ್ಲೆಲ್ಲ ಕಂಟೈನರ್ಗೆ ಬರ್ತಾವೆ, ಎಲ್ಲ ಬರ್ತಾವೆ. ಆ ಸೇಫ್ಟಿನೂ ಕೊಡಲ್ಲ ನೀವು. ಅದಕ್ಕೆಲ್ಲ ಏನಾರ ಆಕ್ಸಿಡೆಂಟ್ ಏನಾದ್ರು ನೇರ ಹೊಣೆಗಾರ ನೀವೇ. ಬಂದಂಥ ಕಾರ್ಮಿಕರನ್ನ ಒಳಗೂ ಬಿಡ್ತಾ ಇಲ್ಲ, ಕೆಲಸಕ್ಕೂ ಕೊಡ್ತಾ ಇಲ್ಲ ನೀವು. ಭರವಸೆ ಪತ್ರ. ಇವ್ರು ಪ್ರೊಡಕ್ಷನ್ ಮಾಡೋ ಇಂಟೆನ್ಷನ್ನೇ ಇಲ್ಲ ಇವ್ರಿಗೆ. ಕಂಪ್ನಿ ಬೆಳೆಸ್ಬೇಕನ್ನೋ ಇಂಟೆನ್ಷನ್ನೇ ಇಲ್ಲ ಇವ್ರಿಗೆ. ಸರ್ಕಾರ ಹೇಳತ್ತ, ಸರ್ಕಾರ ಎಲ್ಲರೂ ಹೇಳತ್ತ, ಇದೇ ADLC ಅವರು ಅಂಡರ್ಟೇಕಿಂಗ್ ತಗೊಳ್ಳೋ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ನೀವು ಅದನ್ನ ಮಾಡ್ತಾ ಇದ್ದೀರಾ. ಇವತ್ತು ಇದನ್ನ ಇಡ್ತೀರಾ, ಇನ್ನೊಂದು ಪತ್ರ ಇಡ್ತೀರಾ. ಕಾರ್ಮಿಕರಿಗೆ ಕಿರುಕುಳ ಕೊಡ್ತಾ ಇದ್ದೀರಾ ನೀವು. ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಕಾರ್ಮಿಕ ಕುಟುಂಬವನ್ನು ಅವ್ರದ್ದು ಸತಾಯಿಸ್ತಾ ಇದ್ದಾರೆ ನೀವು. ಅನ್ಯಾಯ ಮಾಡ್ತಾ ಇದ್ದಾರೆ. ಕುಟುಂಬಕ್ಕೆ ಪತ್ರ ಬರಿತಾ ಇದ್ದಾರೆ. ಪತ್ರ ಪ್ರಕಾರ ಪತ್ರದಲ್ಲಿ ಬರೀ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ ಪತ್ರದಲ್ಲಿ. ನೇರ ನಾವು ಅದಾವೆ ಇಲ್ಲಿ, ಕಾರ್ಮಿಕರು ಇಲ್ಲದೇವೆ. ಇಲ್ಲಿ ಚರ್ಚೆ ಮಾಡಿರಿ, ಕುಟುಂಬಕ್ಕೆ ಹೋಗಿ ಇದು ಮಾಡೋದಲ್ಲ. ಕುಟುಂಬ ನಡೆಸೋರು ನಾವು. ಪತ್ರ ಬರೀತಾರೆ ಕುಟುಂಬಕ್ಕೆ, ಕುಟುಂಬ ನಡೆಸೋರು ನಾವು. ಕುಟುಂಬಕ್ಕೆ ಪತ್ರ ಬರೋದಲ್ಲ, ಸುಳ್ಳು ಮಾಹಿತಿ ಕೊಡೋದಲ್ಲ. ರಿಯಾಲಿಟಿ ಮ್ಯಾಟ್ರ್ ಒಳಗಡೆ ಕಂಪ್ನಿ ಅವ್ರು ಏನು ನಡೀತದೆ ನಮಗೆ ಗೊತ್ತೈತಿ. ಕುಟುಂಬಕ್ಕೆಲ್ಲ ಗೊತ್ತಿರೋದು. ಪ್ರೊಡಕ್ಷನ್ ಮಾಡೋರು ನಾವು, ಕೆಲಸ ಮಾಡೋರು ನಾವು. ಕುಟುಂಬಕ್ಕೆ ಪತ್ರ ಬರೆದ್ಬಿಟ್ಟು ಕುಟುಂಬ ಇದು ಮಾಡೋಕೆ ಹೋಗ್ಬೇಡಿ ನೀವು. ಹೇಳ್ರಿ ನೋಡೋಣ ಹೆಂಗೆ ಏನೇನಾಗಿದ್ರಿ. 16,000 ಕೊಟ್ಟರೆ ಅಂತ ಹೇಳ್ತೀರಿ. 16,000 ಒಂದೊಂದು ದೊಡ್ಡೊಂದು 16,000 ಕೊಟ್ಟರೆ ಅನ್ಸಲ್ಲ. ಏನು ಕಟ್ಟಕತ್ತೆ ಏನು ಮೆನ್ಷನ್ ಮಾಡಿರೋ ಅದ್ರಾಗ? ಎಷ್ಟು ಕಟ್ಟಕತ್ತೆ ಎಷ್ಟು ಬಿಡ್ತಕ್ಕ ಮೆನ್ಷನ್ ಮಾಡಿದ? CTC ತೋರಿಸಿ ಹೇಳ್ತೀರಲ್ರಿ ಅವ್ರಿಗೆ. ಎಲ್ಲರೂ ನೋಡಿಬಿಟ್ರೆ 48,000 ನೋಡಿದ್ರೆ ಬರೋದ 22-23,000 ನಮಗೆ. ಯಾವ ಬೇಸಿಸ್ ಮೇಲೆ ಪಾಪ ಫ್ಯಾಮಿಲಿ ಮೆಂಬರ್ಗೆ ನೀವು ಲೆಟರ್ ಬರೀತೀರಿ ನೀವು? ಕೆಲಸ ಮಾಡೋ ಕಾರ್ಮಿಕರು ಇಲ್ಲದಾರೆ. ಇದು ಒಂದು ಚಿಕ್ಕ ವಿಷಯ ಇಟ್ಕೊಂಡ್ಬಿಟ್ಟು ಇಲ್ಲಿ ಕಾರ್ಮಿಕರನ್ನ ಹೊರಗಿಟ್ಟಿರಲ್ರಿ. ಇದು ಅನ್ಯಾಯ ತಾನೇ ಮಾಡೋದು. ವರ್ಲ್ಡ್ ಬಿಗ್ಗೆಸ್ಟ್ ಕಂಪ್ನಿ ಟಾಟಾ ಮಾರ್ಕೋಪೋಲ ಹೊಸ ಬಾಡಿ ಬಿಡಪ್ಪಲ್ಲಿ. ಪ್ರೊಡಕ್ಷನ್ ಮಾಡೋ ಇಂಟೆನ್ಷನ್ ಎಲ್ಲ ನಿಮ್ದು. ಬರೇ ಪತ್ರಕ್ಕೆ ಸಹಿ ಮಾಡಿ 70 ಮಂದಿ ಸಹಿ ಮಾಡಿರೋದು ಬಿಟ್ಟರೆ ಬೇರೆ ಏನಿಲ್ಲ ನಿಮ್ದು. ಕಂಪ್ನಿ ಇದಕ್ಕೆ ಸೀಮಿತವಾಗಿರಲ್ಲ, ಇದೇ ಲೆಟರ್ಗೆ ಸೀಮಿತವಾಗಿರಲ್ಲ.
ಸರ್ಕಾರ ಒಂದು ಆದೇಶ ಮಾಡಿದ್ದು 6,000 ಉಲ್ಲಂಘನೆ ಮಾಡ್ತೀರ ನೀವು, ಅದನ್ನು ಫಾಲೋ ಮಾಡ್ತಾ ಇಲ್ಲ. ಸರ್ಕಾರದವ್ರು ಮೀಟಿಂಗ್ ಕರೆದು ಮೀಟಿಂಗಿಗೆ ಬರ್ತಾ ಇಲ್ಲ. ಸರ್ಕಾರ ಒಂದು ಆದೇಶಕ್ಕೂ ಫಾಲೋ ಮಾಡ್ತಾ ಅದ್ರ ಥರ ನಡ್ಕೊತ ಇಲ್ಲ ನೀವು. ಯಾವ್ದಕ್ಕೆ ನಡ್ಕೊಂತೀರ ಹೇಳ್ರಿ, ಯಾವ ಪ್ರಕಾರ ನಡ್ಕೊಂತೀರಾ? ಕ್ಯಾಪ್ಟನ್ ಸರ್ ನೀವು ಕರ್ಕೊಂಬರ್ತಾ ಇದ್ದೀರಾ, ಅದೇ ಥರ ಕಾರ್ಮಿಕರನ್ನ ಹೊರಗೆ ಬಿಡಲಿಲ್ಲ ಅಂದರೆ ಅದೇ ಥರ ಕಾರ್ಮಿಕರನ್ನ ಜವಾಬ್ದಾರಿ ನಿಮ್ಮದು. ಪ್ರತಿ ಒಂದು ತಿಂಗಳು ಪೂರ ಟ್ರಾನ್ಸ್ಪೋರ್ಟ್ ಕಟ್ ಮಾಡ್ಕೊಂಡಿರ. ಆಕ್ಸಿಡೆಂಟ್ ಆಗಿರೋ ವಿಷಯನೂ ಗೊತ್ತೈತಿ ರೋಡಲ್ಲಿ. ಸೇಫ್ಟಿ ಭಾಳ ಕೊಡ್ಬೇಕು. ಸೇಫ್ಟಿನೇ ಕೊಡ್ತಾ ಇಲ್ಲ ನೀವು ಕಾರ್ಮಿಕರಿಗೆ. ಈ ರೋಡಲ್ಲಿ ಏನಾದರೂ ಆಕ್ಸಿಡೆಂಟ್ ಆದ್ರೆ ನೇರ ಹೊಡೆದಾರೆ ಇವರೇ. ನೋಡೋಣ, ಅವ್ರು ಒಳಗೆ ಬಿಟ್ಟರೆ ಒಳಗೆ ಹೋಗೋಣ. ನಮ್ಮ ಪೊಲೀಸ್ ಸಿಬ್ಬಂದಿ ನೋಡಿದ್ದಾರೆ, ಡೈಲಿ ಬರೋದು ನೋಡಿದ್ದಾರೆ. ಕಾರಣಾಂತರಗಳಿಂದ ಗೈರುಹಾಜರಿಗಿರಿ ಅಂತ ಹೇಳ್ತಾರೆ, ನೋಟಿಸ್ ಹಾಕ್ತಾರೆ ಇವರು. ನೋಟಿಸು ಕೂಡ ಕೊಡ್ತಾರೆ. ಇಲ್ಲೆಲ್ಲ CC ಕ್ಯಾಮ್ರಾ ಐತಿ, ಎಲ್ಲ ಐತಿ. ನಮ್ಮ ಅಧಿಕಾರಿಗಳು ನೋಡಿದ್ದಾರೆ, ನಮ್ಮ ಸಿಬ್ಬಂದಿ ಅಧಿಕಾರಿಗಳು ಎಲ್ಲರೂ ಇದ್ದಾರೆ. ಅವ್ರ ಕಂಪ್ನಿ ಸೆಕ್ಯೂರಿಟಿನೂ ವಿಡಿಯೋ ಮಾಡ್ತಾರೆ ಡೈಲಿ. ಗುತ್ತಿಗೆ ಕಾರ್ಮಿಕರನ್ನು ಒಳಗಿಟ್ಕೊಂಡು ಪರ್ಮನೆಂಟ್ ಎಂಪ್ಲಾಯ್ನ ಹೊರಗಿಟ್ಟಿರಿ ನೀವು. ಬರೀ ನಿಮ್ಮ ಧೋರಣೆ ಅಂದರೆ ಇದೆ, ಅದು ಒಂದೇ ಮುಚ್ಚಳಿಕೆ ಪತ್ರ ಸಹಿ ಮಾಡಿ. ಎಲ್ಲಿದೆ? ಯಾಕೆ ಸಹಿ ಮಾಡ್ಬೇಕು ನಾವು ಮುಚ್ಚಳಿಕೆ ಪತ್ರ? ಎಲ್ಲಿದೆ ರೂಲ್? ಅಂದ್ರೆ ರೂಲ್ ಬಗ್ಗೆನೂ ಮಾತಾಡ್ತಾ ಇಲ್ಲ ನೀವು. ಎಷ್ಟು ತಿಂಗಳು ಪ್ರೊಡಕ್ಷನ್ ಎಷ್ಟೈತೆ ಅಂದ್ರೆ ಪ್ರೊಡಕ್ಷನ್ಗೆ ಹೇಳ್ತಾ ಇಲ್ಲ ಇವರು. ಎಷ್ಟೈತ್ರಿ ಪ್ರೊಡಕ್ಷನ್ ಈ ತಿಂಗಳು? ಹೇಳಿ ಸರ್, ನೀವು ಪ್ರತಿ ಮಂತಲ್ಲಿ ನೀವು ಇದು ಮಾಡ್ತಿದ್ರಿ, ಮತ್ತು ಎಷ್ಟು ಎಷ್ಟಿದೆ ತಿಂಗಳು? ಹೇಳಿ ಸರ್, ಪ್ರೊಡಕ್ಷನ್ ಎಷ್ಟಿದೆ ಸರ್? ಇವಾಗ ಸರ್ ಪ್ರೊಡಕ್ಷನ್ ಎಷ್ಟಿದೆ ಸರ್ ಈ ತಿಂಗಳು? ಶೆಡ್ಯೂಲ್ ಹಾಕ್ತೀರ, ವಾಟ್ಸಪ್ಪಲ್ಲಿ ಬನ್ನಿ ಅಂತ ಹಾಕ್ತೀರ, ಬಂದಂಥ ಕಾರ್ಮಿಕರನ್ನು ತಡೆ ಹಿಡಿತೀರ. ನೋಡೋಣ, ನಾವು ಕಾಯ್ತಾ ಇದ್ದೀವಿ. ನೀವು ಎಷ್ಟು ಯಾವಾಗ ಒಳಗೆ ಬಿಡ್ತೀರ ಅವಾಗ. ಈಗೂ ಬಿಟ್ಟರೆ ನಾವು ಒಳಗೆ ಹೋಗಕ್ಕೆ ರೆಡಿ ಅದ. ಕೆಲಸ ಮಾಡೋ ಅಂಥ ಕಾರ್ಮಿಕರು ನಾವು. ಫ್ಯಾಮ್ಲಿ ಲೆಟ್ರ್ ಹಾಕಕ್ಕೆ ಹೋಗ್ಬೇಡಿ ನೀವು. ಫ್ಯಾಮ್ಲಿಗೆ ಗೊತ್ತೈತಿ ಏನು ಒಳಗಡೆ ಏನು ನಡಿತೈತಿ, ಎಷ್ಟು ಕೊಡ್ತಾರೆ ಸ್ಯಾಲ್ರಿ, ಎಷ್ಟು ಕೊಡ್ತಾರೆ ಎಲ್ಲ ಗೊತ್ತೈತ್ರಿ. ಅವ್ರಿಗೇನು ಗೊತ್ತಿಲ್ಲ, ಎಲ್ಲ ಗೊತ್ತೈತ್ರಿ. ಎಷ್ಟೋ ಜನ ತಂದೆ ತಾಯಿನ ಕರ್ಕೊಂಬಂದಿಲ್ಲ, ಫ್ಯಾಮಿಲಿ ಜೀವನ ಮಾಡಿದ್ರೆ ಗೊತ್ತೈತಿ. ಕಣ್ಣಿಗೆ ಬಟ್ಟೆ ಕಟ್ಟಕ್ಕೆ ಹೋಗ್ಬೇಡ್ರಿ ನೀವು. ಫ್ಯಾಮಿಲಿ ಮೆಂಬರ್ಸಿಗೆ ಪತ್ರ ಬರೋದು ಎಲ್ಲ ಗೊತ್ತೈತ್ರಿ. 14 ವರ್ಷದಿಂದ ಸರ್ವಿಸ್ ಮಾಡಿ ಏನೈತಿ, ಏನು ಬಿಟ್ರೆ ಏನು ನಡಿತೈತಿ ಏನಂದ್ರೆ ಎಲ್ಲ ಗೊತ್ತೈತ್ರಿ. ಗೊತ್ತಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ ನೀವು. ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಏನು ಮಾಡ್ತಾರೆ ಎಲ್ಲ ಗೊತ್ತೈತ್ರಿ ಕಣ್ಣಿಗೆ. ಪ್ರತಿ ವರ್ಷ ಇನ್ಕ್ರಿಮೆಂಟ್ ನೀವು ಹೆಚ್ಚಿಗೆ ಮಾಡ್ಕೊಂತೀರಲ್ರಿ. 3 ವರ್ಷದಿಂದ ಕಾರ್ಮಿಕರಿಗೆ ಇನ್ಕ್ರಿಮೆಂಟ ಮಾಡಿಲ್ಲ ನೀವು. ಕೇಳಿದ್ರೆ ಇಂಥದ್ದು ಒಪ್ಪಂದ ಪತ್ರ ಅಂತ ಹೇಳ್ತೀರಲ್ಲ. ಪ್ರತಿ ವರ್ಷ ಇನ್ಕ್ರಿಮೆಂಟ್ ಮಾಡ್ಕೊಂಡ್ರಲ್ಲ ಸರ್ ನೀವು. ಕಾರ್ಮಿಕರಿಗೆ ಬಂದ್ರಪ್ಪ ಅಂದ್ರೆ ಅದೇ ಇದು ಅಂತ ಹೇಳ್ತೀರ. 3 ವರ್ಷ ಆಯ್ತು ಇನ್ಕ್ರಿಮೆಂಟ ಮಾಡಿಲ್ಲ ನೀವು ಕಾರ್ಮಿಕರಿಗೆ. ಪ್ರತಿ ವರ್ಷನೇ ಏರ್ಸ್ಕೊಂತೀರಿ ಸ್ಯಾಲ್ರಿ. ನಿಮ್ದು ಒಂದೇ ಕುಟುಂಬ, ನಮ್ದು ಕುಟುಂಬ ಇಲ್ಲೇನ್ರಿ? ನಮ್ದು ಕುಟುಂಬ ಇಲ್ಲೇನ್ರಿ? ಕುಟುಂಬಕ್ಕೆ ಮತ್ತೆ ಕುಟುಂಬದವ್ರಿಗೆ ಪತ್ರ ಬರೀತೀರಾ? ನೋಡೋಣ, ನಾವು ಕಾಯ್ತೇವೆ. ಡೈಲಿ ಬರ್ತಾವೆ ಕಂಪ್ನಿಗೆ, ಡೈಲಿ ಬಂದು ಇಲ್ಲೇ ಬಂದು ಇಟ್ಕೊಳ್ತೀವಿ. ಒಳಗೆ ಬಿಟ್ಟರೆ ಒಳಗೆ ಹೋಗ್ತೇವೆ, ನಮ್ಮ ಟೈಮ್ ನಿಂತ್ಕೊಂತ ನೋಡ್ತೀವಿ. ವರ್ಲ್ಡ್ ಬಿಗ್ಗೆಸ್ಟ್ ಕಂಪ್ನಿ ರೀ. ಒಂದು ಪತ್ರಕ್ಕೆ ಕಾರ್ಮಿಕರನ್ನ ಹೊರ ನಿಲ್ಲಿಸಿರಲ್ರಿ ನೀವು. ವರ್ಲ್ಡ್ ಬಿಗ್ಗೆಸ್ಟ್ ಕಂಪ್ನಿ ಹೊಸವಾಡಿ ಬಿಡಪ್ಪಲ್ಲಿ. ನೋಡಿ, ಮ್ಯಾನೇಜ್ಮೆಂಟ್ ಏನು ಪ್ರತಿಕ್ರಿಯೆ ನೀಡ್ತಾ ಇಲ್ಲ, ಏನೂ ಮಾತಾಡ್ತಾ ಇಲ್ಲ. ಮುಖ ಅಭಿನಯ ಪಾತ್ರ ಮಾಡ್ತಾ ಇದಾರೆ ಅವರು.
ಕಾರ್ಮಿಕರ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಡೆಯಲಾಗುತ್ತಿದೆ. ಧನ್ಯವಾದಗಳೊಂದಿಗೆ ಆಡಳಿತ ವರ್ಗ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕಾರ್ಮಿಕ ಸ್ನೇಹಿತರೆ, ಈ ಮೂಲಕ ತಮ್ಮಲ್ಲಿ ವಿನಂತಿಸುವುದೇನೆಂದರೆ